ಅಂದ್ರೆ ಇವಾಗ ನೋಡಿ ಇಲ್ಲ ಹೆಲ್ಮೆಟ್ ಹಾಕ್ತಲೇ ಹೋಗ್ತಾರೆ, ಆಮೇಲೆ ಸೀದಾ ತ್ರಿಬಲ್ ಡ್ರೈವ್ ಮಾಡ್ತಾರೆ, ಅಂತವ್ರನ್ನ ಹಿಡಿದ್ಬಿಟ್ಟು ಫೈನ್ ಹಾಕಿ ಅಂತ ಆರ್ಡರ್ ಮಾಡಿದ್ದಾರೆ. ಸುಮ್ನೆ ನೀವು ಹೆಲ್ಮೆಟ್ ಹಾಕೊಂಡು ಗಾಡಿ ಕ್ಲೀನ್ ಆಗಿ ಹಾಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಪಾಡ ನೀವು ಕರೆಕ್ಟ್ ಆಗಿ ಹೋಗ್ತಾ ಇದ್ದೀರಾ, ಅಂತಹ ವಾಹನಗಳನ್ನೇನಾರು ತಪಾಸಣೆ ಮಾಡುವಂತ ನೆಪದಲ್ಲಿ ಏನಾರು ಅಧಿಕಾರಿಗಳು ನಿಮಗೆ ತೊಂದರೆ ಕೊಟ್ಟಂತ ಸಂದರ್ಭದಲ್ಲಿ ಸಸ್ಪೆಂಡ್ ಮಾಡ್ತೀವಿ ಅಂತ ಸಾಹೇಬ್ರು ಸ್ನೇಹಿತರೆ ನಮಸ್ತೆ, ಪುಟ್ಟೇಗೌಡ ಮಾತಾಡ್ತೀನಿ. ಏನು ಬೆಂಗಳೂರಲ್ಲಿ ಮತ್ತೆ ಟ್ರಾಫಿಕ್ ಪೊಲೀಸರು ವಾಹನಗಳನ್ನ ಸೀಸ್ ಮಾಡೋದು ಮತ್ತೆ ದಾಖಲಾತಿಗಳನ್ನ ವಿಚಾರಣೆ ಮಾಡುವಂತ ಕೆಲಸಗಳನ್ನ ಏನ್ ಮಾಡ್ತಿದ್ದಾರೆ ಈಗ, ಅದಕ್ಕೆ ಬೆಂಗಳೂರಿನ DCP ಆದಂತ ಅನುಚೇತ್ ಸಾಹೇಬ್ರು ಆರ್ಡರ್ ಮಾಡಿದ್ದಾರೆ. ಏನಂದ್ರೆ ಅದರಲ್ಲಿ ಬೆಂಗಳೂರಲ್ಲಿ ಪೀಕ್ ಅವರ್ಸ್ ಅಂದ್ರೆ ಬೆಳಿಗ್ಗೆ ಅಥವಾ ಸಂಜೆ ಡ್ಯೂಟಿಗೆ ಹೋಗುವಂತ ಸಂದರ್ಭದಲ್ಲಿ, ಡ್ಯೂಟಿಯಿಂದ ಬರುವಂತ ಸಂದರ್ಭದಲ್ಲಿ ಸೀಸ್ ಮಾಡೋವಾಗಿಲ್ಲ, ಆಮೇಲೆ ದಾಖಲಾತಿಗಳನ್ನ ವಿಚಾರಣೆ ಮಾಡೋವಾಗಿಲ್ಲ, ಅಂದ್ರೆ ತಪಾಸಣೆ ಮಾಡೋವಾಗಿಲ್ಲ. ಅದ್ರ ಜೊತೆಗೆ ಮಧ್ಯಾಹ್ನ ಅಂದ್ರೆ 11:15 4 ಗಂಟೆಯ ಒಳಗೆ ಮಾತ್ರ ವಾಹನ ತಪಾಸಣೆಗಳನ್ನ ಮಾಡಿ, ಅಂದ್ರೆ ಕಣ್ಣಿಗೆ ಗೋಚರವಾಗುವಂತಹ ಟ್ರಾಫಿಕ್ ವೈಲೇಷನ್ಸ್ ಏನಾದ್ರು ಇದ್ರೆ ಅಂತವ್ರನ್ನ ಹಿಡಿದು ಫೈನ್ ಹಾಕಿ ಅಂತ ಆರ್ಡರ್ ಮಾಡಿದ್ದಾರೆ. ಅಂದ್ರೆ ಇವಾಗ ನೋಡಿ ಇಲ್ಲ ಹೆಲ್ಮೆಟ್ ಹಾಕ್ತಲೇ ಹೋಗ್ತಾರೆ, ಆಮೇಲೆ ಸೀದಾ ತ್ರಿಬಲ್ ಡ್ರೈವ್ ಮಾಡ್ತಾರೆ, ಅಂತವ್ರನ್ನ ಹಿಡಿದ್ಬಿಟ್ಟು ಇದು ಫೈನ್ ಹಾಕಿ ಅಂತ ಆರ್ಡರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸುಮ್ನೆ ನೀವು ಹೆಲ್ಮೆಟ್ ಹಾಕೊಂಡು ಗಾಡಿ ಕ್ಲೀನ್ ಆಗಿ ಹಾಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಪಾಡ ನೀವು ಕರೆಕ್ಟ್ ಆಗಿ ಹೋಗ್ತಾ ಇದ್ದೀರಾ, ಅಂತಹ ವಾಹನಗಳನ್ನೇನಾರು ತಪಾಸಣೆ ಮಾಡುವಂತ ನೆಪದಲ್ಲಿ ಏನಾರು ಅಧಿಕಾರಿಗಳು ನಿಮಗೆ ತೊಂದರೆ ಕೊಟ್ಟಂತ ಸಂದರ್ಭದಲ್ಲಿ ಅಂತಹ ಅಧಿಕಾರಿಗಳಿಗೆ ಇದು ಮಾಡಿದ್ರೆ ನಾವು ಸಸ್ಪೆಂಡ್ ಮಾಡ್ತೀವಿ ಅಂತ ಸಾಹೇಬ್ರು ಅಂತವರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಅಂತಾನೆ ಆರ್ಡರ್ ಕಾಪಿನಲ್ಲಿದೆ. ಆರ್ಡರ್ ಕಾಪಿನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಸ್ನೇಹಿತರೆ. ಹಾಗಾಗಿ ಸಾರ್ವಜನಿಕರು ಆಮೇಲೆ ರೋಡಲ್ಲಿ ಹೋಗುವಂತ ವಾಹನ ಸವಾರರು ದಯಮಾಡಿ ನಿಮ್ಮ ಕರ್ತವ್ಯಗಳನ್ನ ಪರಿಪಾಲನೆ ಮಾಡಿ, ಹೆಲ್ಮೆಟ್ ಹಾಕೊಳ್ಳಿ, ತ್ರಿಬಲ್ ಡ್ರೈವ್ ಮಾಡಬೇಡಿ, ಆಮೇಲೆ ಈ ವೀಲಿಂಗು ಪಲ್ಲಿಂಗು ಮಾಡ್ದಲೆ ದಯಮಾಡಿ ನಿಮ್ಮ ಸುರಕ್ಷತೆ ನಿಮಗೆ ಒಳ್ಳೇದದು. ಹಾಗಾಗಿ ಟ್ರಾಫಿಕ್ ಇದಕ್ಕೆ ಸಾಹೇಬ್ರದ ಆರ್ಡರ್ ಇರೋದ್ರಿಂದ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ರೋಡಲ್ಲೂ ಸಹ ಪೊಲೀಸರು ನಿಂತ್ಕೊಂಡು ಟ್ರಾಫಿಕ್ ಪೊಲೀಸರು ವಾಹನಗಳನ್ನ ತಪಾಸಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಆರ್ಡರ್ ಇರೋದ್ರಿಂದನೇ ಅವ್ರು ಮಾಡ್ತಿದ್ದಾರೆ. ದಯಮಾಡಿ ಆಮೇಲೆ ಸಾರ್ವಜನಿಕರು ನಿಮ್ಮ ಕರ್ತವ್ಯಗಳನ್ನು ನೀವು ಪರಿಪಾಲನೆ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ.